ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರಿಂದ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಅಂಬೇಡ್ಕರ್ ಫೋಟೋ ಹಿಡಿಯುವಂತ ಯೋಗ್ಯತೆ ಇದೆಯಾ? 2 ಬಾರಿ ಅಂಬೇಡ್ಕರ್ ಸೋಲಿಸಿದ್ರು, ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಇವರು. ಅಂಬೇಡ್ಕರ್ ಸತ್ತಾಗ ದೆಹಲಿಯಲ್ಲಿ ಜಾಗ ಕೊಡ್ಲಿಲ್ಲ, ಮಹಾರಾಷ್ಟ್ರದಲ್ಲಿ ಅವರನ್ನ ಸಮಾಧಿ ಮಾಡ್ತಾ ಇದ್ರು. ಅಂಬೇಡ್ಕರ್ಗೆ ಭಾರತ ರತ್ನ ಕೊಡ್ಲಿಲ್ಲ, ಕುತಂತ್ರ ಮಾಡಿ ಸದನ ಹಾಳು ಮಾಡ್ತಿದ್ದಾರೆ ಅಂತ ವಾಗ್ದಾಳಿಯನ್ನು ಮಾಡಲಾಗ್ತಾ ಇದೆ. ಕಾಂಗ್ರೆಸ್ನವರ ವಿರುದ್ಧ ಬಿಜೆಪಿ ನಾಯಕರು ಇದೀಗ ತಿರುಗಿ ಬೀಳ್ತಾ ಇದ್ದಾರೆ. ಒಂದಷ್ಟು ಹಳೆಯ ಘಟನೆಗಳ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಇವರಿಗೆ ಯೋಗ್ಯತೆ ಇಲ್ಲ ಅಂತೆಲ್ಲ ಮಾತನಾಡ್ತಾ ಇದ್ದಾರೆ. ಅಂಬೇಡ್ಕರ್ ಸತ್ತಾಗ ದೆಹಲಿಯಲ್ಲಿ ಜಾಗ ಕೊಡ್ಲಿಲ್ಲ ಇವರು, ಮಹಾರಾಷ್ಟ್ರದಲ್ಲಿ ಅವರನ್ನ ಸಮಾಧಿ ಮಾಡಲಾಯಿತು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಲಾಗ್ತಾ ಇದೆ. ಪಾರ್ಲಿಮೆಂಟ್ ಅಲ್ಲಿ ಗೌರವಾನ್ವಿತ ಗೃಹ ಸಚಿವರು ಅಮಿತ್ ಶಾ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಅದನ್ನ ಇಟ್ಟುಕೊಂಡು ಇವತ್ತು ಇಲ್ಲಿ ಪ್ಲೆಕಾರ್ಡ್ಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಅಂಬೇಡ್ಕರ್ ಪರವಾಗಿ ನಾವು ಅಂತೇಳಿ ಪ್ರದರ್ಶನ ಮಾಡಿದ್ದಾರೆ. ಇವರಿಗೆ ಯಾವ ನೈತಿಕತೆ ಇದೆ? ಅಂಬೇಡ್ಕರ್ ಪರವಾಗಿ ಇವರು ಪ್ರದರ್ಶನ ಮಾಡಕ್ಕೆ, ಆ ಫೋಟೋ ಹಿಡಿಯುವಂತ ಅಧಿಕಾರ ಇವ್ರಿಗೆಲ್ಲಿದೆ? ಯೋಗ್ಯತೆ ಏನಿದೆ ಇವ್ರಿಗೂ? 2 ಬಾರಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಅವರ ಇಡೀ ಕಾಂಗ್ರೆಸ್ ಪಾರ್ಟಿ ಬಂದು ಅಂಬೇಡ್ಕರ್ ಅನ್ನ ಸೋಲಿಸಿ ಸಂಭ್ರಮಾಚರಣೆ ಮಾಡಿದ್ರು, ಪಟಾಕಿ ಹೊಡೆದ್ರು, ಸಂಭ್ರಮಾಚರಣೆ ಮಾಡಿದ್ರು. ಅಂಬೇಡ್ಕರ್ ಸೋತಾಗ ನಾಚಿಕೆ ಆಗಲ್ವ ನಿಮಗೆ? ಅಂಬೇಡ್ಕರ್ ಸಂವಿಧಾನ ಬರೆದಂಥವ್ರು, ಅವ್ರು ತೀರ್ಕೊಂಡಾಗ ಈ ಕಾಂಗ್ರೆಸ್ ಅವ್ರು ತೀರ್ಕೊಂಡ್ರೆ, ನೆಹರು ತೀರ್ಕೊಂಡ್ರೆ ಡೆಲ್ಲಿ ಬರ್ಕೋ, ಎಷ್ಟು ಎಕರೆ ಬೇಕೋ ಅಷ್ಟು ಎಕರೆ ಬರ್ಕೋ. ಇಂದಿರಾ ಗಾಂಧಿ ತೀರ್ಕೊಂಡ್ರೆ ಬರ್ಕೊಳ್ರಿ, 10 ಎಕರೆನ 20 ಎಕರೆನ. ಈ ಮನೆಯಾಳ ಕಾಂಗ್ರೆಸ್ ಅವರು ಇವ್ರಿಗೆಲ್ಲ ಭಾರತ ರತ್ನ. ಇಂದಿರಾ ಗಾಂಧಿ ಅವರು ಭಾರತ ರತ್ನ, ನೆಹರುಗೆ ಭಾರತ ರತ್ನ, ರಾಜೀವ್ ಗಾಂಧಿ ಕೊಟ್ಬಿಟ್ಟವ್ರನ್ನು ಭಾರತ ರತ್ನ. ಅಂಬೇಡ್ಕರ್ಗೆ ಯಾಕೆ ಫೋಟೋ ಇಟ್ಕೊಂಡ್ಬಂದಿದ್ದೀರಲ್ಲಪ್ಪ, ಅಧಿವೇಶನದಲ್ಲಿ ಫೋಟೋ ಇಟ್ಕೊಂಡಿದ್ದೀರಲ್ಲ, ಅಂಬೇಡ್ಕರ್ಗೆ ಯಾಕೆ ಭಾರತ ರತ್ನ ಕೊಡ್ಲಿಲ್ಲ? ನಿಮ್ ಯೋಗ್ಯತೆಗೆ ಅಂಬೇಡ್ಕರ್ ಅವರ ಫೋಟೋ ಹಿಡಿಯೋಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ಅದನ್ನ ಕೊಟ್ಟವರು ನಾವು. ಅಂಬೇಡ್ಕರ್ ವಿಚಾರವಾಗಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಗೌರವಾನ್ವಿತ ಗೃಹ ಸಚಿವರು ಅಮಿತ್ ಶಾ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಅದನ್ನ ಇಟ್ಟುಕೊಂಡು ಇವತ್ತು ಇಲ್ಲಿ ಪ್ಲೆಕಾರ್ಡ್ಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಅಂಬೇಡ್ಕರ್ ಪರವಾಗಿ ನಾವು ಅಂತೇಳಿ ಪ್ರದರ್ಶನ ಮಾಡಿದ್ದಾರೆ. ಇವರಿಗೆ ಯಾವ ನೈತಿಕತೆ ಇದೆ? ಅಂಬೇಡ್ಕರ್ ಪರವಾಗಿ ಇವರು ಪ್ರದರ್ಶನ ಮಾಡಕ್ಕೆ, ಆ ಫೋಟೋ ಹಿಡಿಯುವಂತ ಅಧಿಕಾರ ಇವ್ರಿಗೆಲ್ಲಿದೆ? ಯೋಗ್ಯತೆ ಏನಿದೆ ಇವ್ರಿಗೂ? 2 ಬಾರಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಅವರ ಇಡೀ ಕಾಂಗ್ರೆಸ್ ಪಾರ್ಟಿ ಬಂದು ಅಂಬೇಡ್ಕರ್ ಅನ್ನ ಸೋಲಿಸಿ ಸಂಭ್ರಮಾಚರಣೆ ಮಾಡಿದ್ರು, ಪಟಾಕಿ ಹೊಡೆದ್ರು, ಸಂಭ್ರಮಾಚರಣೆ ಮಾಡಿದ್ರು. ಅಂಬೇಡ್ಕರ್ ಸೋತಾಗ ನಾಚಿಕೆ ಆಗಲ್ವ ನಿಮಗೆ? ಅಂಬೇಡ್ಕರ್ ಸಂವಿಧಾನ ಬರೆದಂಥವ್ರು, ಅವ್ರು ತೀರ್ಕೊಂಡಾಗ ಈ